ನಮಸ್ಕಾರ. ಗ್ರಾಹಕ ಸಂಬಂಧ ನಿರ್ವಹಣೆ ಅಂದ್ರೆ ಸಿಆರ್ಎಂ ಬಗ್ಗೆ ಕೇಳಿದಾಗ ಸಾಮಾನ್ಯವಾಗಿ ತಲೆಗೆ ಬರೋದು ಇದೊಂದು ಸಾಫ್ಟ್ವೇರ್ ಅಂತ ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ಅದು ಅದಕ್ಕಿಂತ ಬಹಳಾನೇ ಹೆಚ್ಚು. ಇವತ್ತಿನ ಈ ವಿವರಣೆಯಲ್ಲಿ ಸಿಆರ್ಎಂ ಅನ್ನೋದು ಕೇವಲ ಒಂದು ಟೆಕ್ನಾಲಜಿ ಅಲ್ಲ, ಅದೊಂದು ಬಿಸ್ನೆಸ್ ಸ್ಟ್ರಾಟಜಿ ಅನ್ನೋದನ್ನ ನೋಡೋಣ ಬನ್ನಿ. ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಸಾವಿರಾರು ಲಕ್ಷಾಂತರ ಗ್ರಾಹಕರನ್ನ ಹೇಗೆ ನೆನಪಿಟ್ಕೊಳ್ತವೆ ಅಂತ ಯಾವ್ದಾದ್ರೂ ಯೋಚನೆ ಮಾಡಿದೀರಾ? ಪ್ರತಿಯೊಬ್ಬ ಕಸ್ಟಮರ್ ಇಷ್ಟಪಡೋದೇನು, ಅವರ ಅವಶ್ಯಕತೆಗಳೇನು ಅಂತ ಅರ್ಥ ಮಾಡ್ಕೊಂಡು ಹೇಗೆ ಮಾತಾಡಿಸ್ತಾರೆ? ಇದ್ರ ಹಿಂದಿರೋ ಸೀಕ್ರೆಟ್ ಏನು? ಸರಿ, ಬನ್ನಿ ಇದನ್ನೇ ಇವತ್ತು ತಿಳ್ಕೊಳ್ಳೋಣ. ಮೊದಲು ಯಾವುದೇ ಒಂದು ಸರಿಯಾದ ಸಿಸ್ಟಮ್ ಇಲ್ಲದಿದ್ದಾಗ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋಣ. ಇದನ್ನ ನಾವು ಕಸ್ಟಮರ್ ಖೇಯಾಸ್ ಅಥವಾ ಗ್ರಾಹಕರ ಗೊಂದಲ ಅಂತ ಕಳಿಬಹುದು. ಇದು ನಿಜ ಹೇಳ್ಬೇಕಂದ್ರೆ ಬೆಳೀತಾ ಇರೋ ಪ್ರತಿಯೊಂದು ಬಿಸ್ನೆಸ್ ಕೂಡ ಎದುರಿಸೋ ಒಂದು ದೊಡ್ಡ ಚಾಲೆಂಜ್. ಯೋಚನೆ ಮಾಡಿ, ಕಸ್ಟಮರ್ ಇನ್ಫಾರ್ಮೇಷನ್ ಎಲ್ಲೆಂದಲ್ಲೇ ಹರಡ್ಕೊಂಡಿರುತ್ತೆ. ಕೆಲವು ಡೈರಿಯಲ್ಲಿ ಬರ್ದಿಟ್ಟಿರೋ ನೋಟ್ಸ್, ಇನ್ನು ಕೆಲವು ಗಜಿಬಿಜಿಯಾಗಿರೋ ಎಕ್ಸೆಲ್ ಶೀಟ್ಗಳು, ಮತ್ತು ಅಯ್ಯೋ ಮರ್ತೆ ಹೋದ ಫಾಲೋ ಅಪ್ಗಳು. ಇದ್ರಿಂದ ಏನಾಗುತ್ತೆ? ಸಹಜವಾಗಿಯೇ ಕಸ್ಟಮರ್ಗಳ ಜೊತೆಗಿನ ಸಂಬಂಧ ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಅಷ್ಟೇ ಅಲ್ಲ, ಕೈಗೆ ಬಂದಿರೋ ಬಿಸ್ನೆಸ್ ಅವಕಾಶಗಳು ಕೂಡ ತಪ್ಪಿ ಹೋಗ್ತವೆ. ಹಾಗಾದ್ರೆ ಈ ಎಲ್ಲಾ ಗೊಂದಲ, ಈ ಕೇಯಾಸ್ಗೆ ಪರಿಹಾರ ಏನು? ಇಲ್ಲೇ ನೋಡಿ, ಸಿಆರ್ಎಂ ಅನ್ನೋ ಹೀರೋ ಎಂಟ್ರಿ ಕೊಡೋದು. ಗ್ರಾಹಕರ ಜೊತೆಗಿನ ವ್ಯವಹಾರಗಳಲ್ಲಿ ಒಂದು ಸ್ಪಷ್ಟತೆ ಮತ್ತು ಒಂದು ವ್ಯವಸ್ಥೆಯನ್ನ ತರೋದೇ ಇದ್ರ ಕೆಲ್ಸ. ಹಾಗಾದ್ರೆ ಈ ಸಿಆರ್ಎಂ ಅಂದ್ರೆ ನಿಖರವಾಗಿ ಏನು? ಇದು ಗ್ರಾಹಕರ ಜೊತೆಗಿನ ಸಂವಹನ ಮತ್ತು ಅವರ ಡೇಟಾವನ್ನ ಮ್ಯಾನೇಜ್ ಮಾಡೋಕೆ, ಅದನ್ನ ವಿಶ್ಲೇಷಣೆ ಮಾಡೋಕೆ ಬಳಸೋ ತಂತ್ರಗಳು, ತಂತ್ರಜ್ಞಾನಗಳು ಮತ್ತು ಅಭ್ಯಾಸಗಳ ಒಂದು ಸೇರುವಿಕೆ. ಅಂದ್ರೆ ಇದು ಬರೀ ಒಂದು ಟೂಲ್ ಅಲ್ಲ, ಇದೊಂದು ಕಂಪ್ಲೀಟ್ ಸ್ಟ್ರಾಟಜಿ. ಸೊ ಇದರ ಮುಖ್ಯ ಉದ್ದೇಶವಾದ್ರೂ ಏನು? ತುಂಬಾ ಸಿಂಪಲ್. ಗ್ರಾಹಕರ ಜೊತೆಗಿನ ಸಂಬಂಧವನ್ನ ಇನ್ನಷ್ಟು ಚೆನ್ನಾಗಿ ಮಾಡೋದು, ಅವರನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋದು, ಮತ್ತು ಕೊನೆಗೆ ನಮ್ಮ ಸೇಲ್ಸನ್ನ ಜಾಸ್ತಿ ಮಾಡೋದು. ಯಾವುದೇ ಬಿಸ್ನೆಸ್ ಯಶಸ್ವಿ ಆಗ್ಬೇಕಾದ್ರೆ ಇವೆಲ್ಲ ತುಂಬಾನೇ ಮುಖ್ಯ ಅಲ್ವಾ? ಓಕೆ, ಸಿಆರ್ಎಂ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಅದನ್ನ ಬಳಸೋದ್ರಿಂದ ಆಗೋ ದೊಡ್ಡ ದೊಡ್ಡ ಲಾಭಗಳೇನು ಅಂತ ನೋಡೋಣ. ಯಾಕೆ ಪ್ರತಿಯೊಂದು ಕಂಪನಿ ಕೂಡ ಸಿಆರ್ಎಂ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಲೇಬೇಕು? ಸಿಆರ್ಎಂನ ನಿಜವಾದ ಪವರ್ ಇಲ್ಲಿದೆ ನೋಡಿ. ಎಲ್ಲಾ ಕಸ್ಟಮರ್ ಇನ್ಫಾರ್ಮೇಷನ್ ಒಂದೇ ಕಡೆ ಸಿಕ್ಕಿದ್ರೆ ಏನಾಗತ್ತೆ? ಕೆಲಸದ ದಕ್ಷತೆ ತಾನಾಗೇ ಹೆಚ್ಚಾಗತ್ತೆ. ಡೇಟಾ ಕೈಯಲ್ಲಿರೋದ್ರಿಂದ ಉತ್ತಮವಾದ ನಿರ್ಧಾರಗಳನ್ನ ತಗೋಬಹುದು. ಅಷ್ಟೇ ಅಲ್ಲ, ಕಂಪನಿಯ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ನಡುವೆ ಕಮ್ಯುನಿಕೇಷನ್ ಸುಲಭವಾಗತ್ತೆ. ಇವೆಲ್ಲದರ ಪರಿಣಾಮ ಗ್ರಾಹಕರ ಜೊತೆಗಿನ ಸಂಬಂಧ ಗಟ್ಟಿಯಾಗತ್ತೆ ಮತ್ತು ಸೇಲ್ಸ್ ಕೂಡ ಹೆಚ್ಚಾಗತ್ತೆ. ಸರಿ, ಈಗ ಸಿಆರ್ಎಂ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದರಲ್ಲಿ 3 ಪವರ್ಫುಲ್ ಎಂಜಿನ್ಗಳಿವೆ ಅಂತ ಅನ್ಕೋಬಹುದು. ಈ 3 ಒಟ್ಟಿಗೆ ಸೇರಿ ಬಿಸ್ನೆಸ್ ಅನ್ನು ಮುಂದೆ ತಗೊಂಡು ಹೋಗ್ತವೆ. ಈ 3 ಇಂಜಿನ್ಗಳು ಯಾವುವು ಅಂದ್ರೆ, ಮೊದಲನೇದು ಆಪರೇಷನಲ್ ಸಿಆರ್ಎಂ. ಇದು ಸೇಲ್ಸ್, ಮಾರ್ಕೆಟಿಂಗ್ ಮತ್ತು ಕಸ್ಟಮರ್ ಸರ್ವಿಸ್ನಂತಹ ದಿನನಿತ್ಯದ ಕೆಲಸಗಳನ್ನ ಆಟೋಮೇಟ್ ಮಾಡುತ್ತೆ. ಎರಡನೇದು ಅನಾಲಿಟಿಕಲ್ ಸಿಆರ್ಎಂ. ಇದು ಕಸ್ಟಮರ್ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಅವರ ನಡವಳಿಕೆ ಹೇಗಿದೆ ಅನ್ನೋ ಬಗ್ಗೆ ಪ್ರಮುಖ ಒಳನೋಟಗಳನ್ನ ಕೊಡುತ್ತೆ. ಇನ್ನು ಮೂರನೇದು ಕೊಲಾಬೊರೇಟಿವ್ ಸಿಆರ್ಎಂ. ಇದು ಸೇಲ್ಸ್, ಮಾರ್ಕೆಟಿಂಗ್ ಮತ್ತು ಟೆಕ್ನಿಕಲ್ ಟೀಮ್ಸ್ಗಳ ನಡುವೆ ಮಾಹಿತಿಯನ್ನ ಹಂಚಿಕೊಂಡು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ 3 ಇಂಜಿನ್ಗಳು ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತವೆ? ಇದೊಂದು ಸೈಕಲ್ ತರ. ಮೊದಲು ಆಪರೇಷನಲ್ ಸಿಆರ್ಎಂ ದಿನನಿತ್ಯದ ಕಸ್ಟಮರ್ ಡೇಟಾವನ್ನ ಕಲೆಕ್ಟ್ ಮಾಡುತ್ತೆ. ಆಮೇಲೆ ಅನಾಲಿಟಿಕಲ್ ಸಿಆರ್ಎಂ ಆ ಡೇಟಾದಲ್ಲಿರೋ ಪ್ಯಾಟರ್ನ್ಗಳನ್ನ, ಇನ್ಸೈಟ್ಸ್ಗಳನ್ನ ಹುಡುಕುತ್ತೆ. ಕೊನೆಗೆ ಕೊಲಾಬೊರೇಟಿವ್ ಸಿಆರ್ಎಂ ಆ ಇನ್ಸೈಟ್ಸ್ಗಳನ್ನ ಕಂಪನಿಯ ಎಲ್ಲಾ ಟೀಮ್ಗಳ ಜೊತೆ ಹಂಚಿಕೊಡುತ್ತೆ. ಇದರಿಂದ ಕಸ್ಟಮರ್ಗೆ ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ಸರಿ, ಇಷ್ಟೆಲ್ಲಾ ಚರ್ಚೆ ಮಾಡಿದ್ಮೇಲೆ ಇದರಿಂದ ನಾವು ತಗೋಬೇಕಾಗಿರೋ ಮುಖ್ಯವಾದ ವಿಷಯವಾದ್ರೂ ಏನು? ಈ ಇಡೀ ವಿವರಣೆಯ ಸಾರಾಂಶಕ್ಕೆ ಬರೋಣ. ಒಂದು ವಿಷಯವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಸಿಆರ್ಎಂ ಅನ್ನೋದು ಕೇವಲ ಒಂದು ಸಾಫ್ಟ್ವೇರ್ ಅಲ್ಲ, ಇದು ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರದ ಮಧ್ಯದಲ್ಲಿ ಗ್ರಾಹಕರನ್ನ ಇರಿಸುವ ಒಂದು ಬಿಸ್ನೆಸ್ ಸ್ಟ್ರಾಟಜಿ. ಯಾರು ಗ್ರಾಹಕರೇ ತಮ್ಮ ಬಿಸ್ನೆಸ್ನ ಕೇಂದ್ರಬಿಂದು ಅಂತ ನಂಬ್ತಾರೋ ಅವ್ರಿಗಿದು ಅತ್ಯಗತ್ಯ. ಕೊನೆಯದಾಗಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಂದು ವೇಳೆ ಪ್ರತಿಯೊಬ್ಬರ ಗ್ರಾಹಕರಿಗೂ ತಾವೇ ಆ ಕಂಪನಿಯ ಒಬ್ಬನೇ ಒಬ್ಬ ಪ್ರಮುಖ ಗ್ರಾಹಕ ಅನ್ನೋ ಭಾವನೆ ಬರುವಂತೆ ಮಾಡಿದ್ರೆ ಹೇಗಿರುತ್ತೆ? ಸಿಆರ್ಎಂನ ನಿಜವಾದ ಶಕ್ತಿ ಮತ್ತು ಅದು ನೀಡೋ ಭರವಸೆ ಇರೋದೇ ಈ ಪ್ರಶ್ನೆಯ ಉತ್ತರದಲ್ಲಿ.